ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ, ಕನಿಷ್ಠ 12 ಮಂದಿ ಸಾವು, ಹಲವರು ಗಂಭೀರ. ದಾವಣಗೆರೆಯ ಜಗಳೂರಲ್ಲಿ ವಿಚಿತ್ರ ಸದ್ದು, 3-4 ಗ್ರಾಮದ ಜನರಲ್ಲಿ ಆತಂಕ. ಕಡಿಮೆ ದರಕ್ಕೆ ಚಿನ್ನದ ನಾಣ್ಯ ನೀಡೋದಾಗಿ ವಂಚನೆ, ಇಬ್ಬರು ಖದೀಮರ ಹೆಡೆ ಮುರಿ ಕಟ್ಟಿದ ಪೊಲೀಸರು. ಆಳಂದ ಕ್ಷೇತ್ರದ ಮತಗಳ್ಳತನ ಕೇಸ್, ಹೆಸರು ಡಿಲೀಟ್ಗೆ ಅನ್ಯ ಮೊಬೈಲ್ ಬಳಕೆ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಸ್ತೆ ಚರಂಡಿ ನಿರ್ಮಾಣದಿಂದ ಜನರು ಉದ್ಧಾರ ಆಗ್ತಾರಾ ಅಂತ ಗ್ಯಾರಂಟಿಗಳನ್ನು ವಿರೋಧಿಸುವ ವಿಪಕ್ಷಗಳಿಗೆ ಸಚಿವ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ನಡೆದ ಬಂಜಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾಳೆಯಿಂದ 58,000 ಕೋಟಿಯ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತೀವಿ, ಆಗ ಜನರ ಜೀವನ ಉದ್ಧಾರ ಆಗುತ್ತಾ ಅಂಥೇಳಿ ಪ್ರಶ್ನೆ ಮಾಡಿದರು. ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂಥೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀವಾ? ಒಂದಷ್ಟು ನಿಧಾನ ಆಗಿರಬಹುದು, ಅದನ್ನು ಒಪ್ಕೊಳ್ತೀವಿ. ಆದರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಇವೆಲ್ಲ ಮುಂದುವರಿಸಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಅದಕ್ಕಾಗಿ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮತ್ತೆ ಗುಂಡಿನ ದಾಳಿಯಂತಹ ವಿಕೃತಿ ಘಟನೆ ನಡೆದಿದೆ. ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಇಬ್ಬರು ಬಂದೂಕುಧಾರಿಗಳು ಗುಂಡು ಹಾರಿಸಿದ ಪರಿಣಾಮ ಸುಮಾರು 10 ಮಂದಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಈ ಗುಂಡಿನ ದಾಳಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಗುಂಡುಗಳನ್ನು ಹಾರಿಸಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಬೋಂಡಿಯಲ್ಲಿನ ಗುಂಡಿನ ದಾಳಿಯ ದೃಶ್ಯಗಳು ಭಯಾನಕವಾಗಿದ್ದು ನೋಡುಗರ ಎದೆ ಝಲ್ಲೆನಿಸುತ್ತದೆ. ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್, ಇದೊಂದು ಆಘಾತಕಾರಿ ಮತ್ತು ದುಃಖಕರ ಘಟನೆ ಅಂತ ಹೇಳಿದ್ದಾರೆ. ಇನ್ನು 8 ದಿನಗಳ ಯಹೂದಿ ಹಬ್ಬವಾದ ಹನುಕ್ಕಾದ ಮೊದಲ ರಾತ್ರಿ ಈ ಗುಂಡಿನ ದಾಳಿ ನಡೆದಿದೆ. ಯಹೂದಿ ಹಬ್ಬದ ಆರಂಭವನ್ನ ಗುರುತಿಸಲು ಸಮುದ್ರದ ತೀರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಬೀಚ್ನಲ್ಲಿ ಜಮಾಯಿಸಿದಾಗ ಧಾವಿಸಿದ ಬಂದೂಕುಧಾರಿಗಳು ಗುಂಡು ಹಾರಿಸಿ ಅಟ್ಟಹಾಸಗೈದಿದ್ದಾರೆ. ಸದ್ಯ ಇಬ್ಬರು ಶೂಟರ್ಗಳನ್ನ ಸಿಡ್ನಿ ಪೊಲೀಸರು ಹೊಡೆದುರುಳಿಸಿದ್ದು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಹೈಟೆಕ್ ಕಾರ್ನಲ್ಲಿ ಬಂದು ಅಕ್ರಮವಾಗಿ ಗೋಕಳ್ಳತನ ಮಾಡಿ ಎಸ್ಕೇಪ್ ಆಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ನಡೆದಿದೆ. ಕೊಪ್ಪದಿಂದ ಕುದುರೆಗುಂಡಿವರೆಗೂ 10 ಕಿಲೋಮೀಟರ್ವರೆಗೆ ಹಿಂದೂ ಸಂಘಟಕರು ಕಾರನ್ನ ಚೇಸ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಗೋಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಾರು ಅತಿ ವೇಗವಾಗಿ ಹೋಗಿದ್ರಿಂದ ಹಿಡಿಯಲಾಗದೆ ಹಿಂದೂ ಸಂಘಟಕರು ವಾಪಸ್ ಆಗಿದ್ದಾರೆ. ಮೇಲಿಂದ ಮೇಲೆ ಈ ರೀತಿಯ ಪ್ರಕರಣಗಳು ನಡೀತಾ ಇದ್ರೂ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇಲ್ಲ ಅಂತ ಹೇಳಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರ ವಿರುದ್ಧ ಪೋಸ್ಟ್ ಮಾಡಿ ಹಿಂದೂ ಸಂಘಟಕರು ಕಿಡಿಕಾರಿದ್ದಾರೆ. ಅಹೋರಾತ್ರಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಚಿತ್ರ ಶಬ್ದಕ್ಕೆ ಇಡೀ ಗ್ರಾಮದ ಜನರು ಭಯಭೀತರಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೋಲಮ್ಮನಹಳ್ಳಿ, ಕಲ್ಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಸರಿಸುಮಾರು 8 ಗಂಟೆಯ ಸುಮಾರಿಗೆ ಇಡೀ ಗ್ರಾಮದಲ್ಲಿ ಬಾಂಬ್ ರೀತಿಯ ವಿಚಿತ್ರ ಶಬ್ದ ಕೇಳಿಸಿದೆ. ವಿಚಿತ್ರ ಶಬ್ದಕ್ಕೆ ಕೆಲ ಮನೆಗಳಲ್ಲಿರುವ ಪಾತ್ರೆ ಸಾಮಗ್ರಿಗಳು ಬಿದ್ದಿವೆ. ಅಷ್ಟು ಭಯಾನಕವಾದ ಶಬ್ದದಿಂದ 3-4 ಗ್ರಾಮದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಯಾವ ಕಾರಣಕ್ಕೆ ವಿಚಿತ್ರ ಶಬ್ದ ಕೇಳ್ಬಂತು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಸ್ಥಳಕ್ಕೆ ಜಗಳೂರು ಠಾಣೆಯ ಪೊಲೀಸರು ಹಾಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳ ಕಲ್ಲಿದ್ದಲು ಕಳ್ಳತನದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿಯಿಂದ ಎಚ್ಚೆತ್ತು ವೈಟಿಪಿಎಸ್ ಅಧಿಕಾರಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಲ್ಲಿದ್ದಲು ಕಳ್ಳರ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕಲ್ಲಿದ್ದಲು ಅವಶೇಷಗಳ ಸ್ವಚ್ಛತೆಯ ಹೆಸರಿನಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಕಳ್ಳಾಟ ಈಗ ಬಯಲಾಗಿದೆ. ವೈಟಿಪಿಎಸ್ ನಲ್ಲಿ ನಿರ್ವಹಣೆ ಗುತ್ತಿಗೆ ಪಡೆದಿರುವ ಪವರ್ ಮೇಕ್ ಕಂಪನಿಯ ಮೇಲೆ ಅನುಮಾನ ಶುರುವಾಗಿದೆ. ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲು ಡಂಪ್ ಮಾಡಿದ ಮೇಲೂ ಕೂಡ ವ್ಯಾಗನ್ಗಳಲ್ಲಿ ಟನ್ ಗಟ್ಟಲೆ ಕಲ್ಲಿದ್ದಲು ಉಳಿತಾ ಇತ್ತು. ಸೂಕ್ತ ತನಿಖೆ ನಡೆಸಲು ವೈಟಿಪಿಎಸ್ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಬೊಮ್ಮನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಅದು ಇನ್ನೂ ತನಿಖಾ ಸ್ಥಿತಿ ಇದರಲ್ಲಿದೆ. ಹಾಗಾಗಿ ಎಲ್ಲ ತನಿಖೆ ಎಲ್ಲ ಆದಮೇಲೆ ನಾವು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಹೆಡರ್ಸಲ್ಲಿ. ಓಕೆ. ಸೊ ಅಷ್ಟು ಈಗ ನೀವು ಐಡೆಂಟಿಫೈ ಏನಾಗಿದೆ? ಅಲ್ಲ, ಈಗೇನೋ ಇನ್ನೂ ಐಡೆಂಟಿಫೈ ಇಲ್ಲ, ವೆರಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದೆ. ಹೇಳ್ತಲ್ಲ, ಅವ್ರಿಗೆಲ್ಲ ಹೇಳಿದ್ಮೇಲೆ ಅವರು ತನಿಖೆ ಮಾಡೋದು, ನಾವಲ್ಲ. ಅದೇ ಮಾಡಿದ್ಮೇಲೆ ನಾವು ಅಲ್ಲ, ಈಗ ಅಂದ್ರೆ ನಿಮ್ಮ ವ್ಯಾಗನ್ಗಳು ಹೊರಗಡೆ ಬಂದು ಕಲ್ಲಿದ್ದಲು ಹೋಗ್ತಾ ಇರೋದ್ರಿಂದ ನೀವು ಐಡೆಂಟಿಫೈ ಮಾಡಿರೋದು ಏನು ಸರ್ ಈಗ? ಸೊ ಅದನ್ನ ನಾವು ತನಿಖೆ ಮಾಡ್ಲಿಕ್ಕೆ ಅವ್ರು ಹೇಳ್ತೀವಿ. ತನಿಖೆ ಆದಮೇಲೆ ವಿವರವಾಗಿ ಎಲ್ಲ ಹೇಳ್ತೀವಿ. ಮುಂದೆ ಈಗ ಕಂಪ್ಲೇಂಟ್ ಏನಾದರೂ ಮಾಡಿದ್ರೆ? ಇಲ್ಲ, ಈಗ ಮಾಡಲಿಕ್ಕೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದೆ ಅದನ್ನ ಎಲ್ಲ ಕಡಿಮೆ ದರಕ್ಕೆ ಬಂಗಾರದ ನಾಣ್ಯ ನೀಡುವುದಾಗಿ ವಂಚಿಸ್ತಾ ಇದ್ದ ಇಬ್ಬರು ಖದೀಮರನ್ನ ದಾವಣಗೆರೆಯ ಹೊನ್ನಾಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಪರಶುರಾಮ ಹಾಗೂ ನ್ಯಾಮತಿ ತಾಲೂಕಿನ ಮನೋಜ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 5.90 ಲಕ್ಷ ನಗದು, ಮೊಬೈಲ್, ವಾಹನ ಜಪ್ತಿ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಮೂರ್ತಿ ಎಂಬುವರಿಗೆ ಕಡಿಮೆ ದರದಲ್ಲಿ ಚಿನ್ನದ ನಾಣ್ಯ ಕೊಡಿಸುವುದಾಗಿ ನಂಬಿಸಿದಂತಹ ವಂಚಕರು ಮೊದಲಿಗೆ ಅಸಲಿ ಚಿನ್ನದ ನಾಣ್ಯ ನೀಡಿ ತಾವು ಪ್ರಯಾಣಿಕರು ಅಂತ ನಂಬಿಸಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನದ ನಾಣ್ಯ ಸಿಗುತ್ತೆ ಅಂತ ನಂಬಿಕೊಂಡ ಮೂರ್ತಿ ಚಿನ್ನದ ನಾಣ್ಯ ಖರೀದಿ ವೇಳೆ ನಕಲಿ ನಾಣ್ಯ ನೀಡಿದ್ದಾರೆ. ಈ ವೇಳೆ ಅನುಮಾನಗೊಂಡ ಮೂರ್ತಿ ಪರಿಶೀಲಿಸಿದಾಗ ತಾವು ಮೋಸ ಹೋಗಿರುವುದು ಗೊತ್ತಾಗಿದೆ. ಹೊನ್ನಾಳಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮೂರ್ತಿ ದೂರಿನನ್ವಯ ವಂಚಕರಿಬ್ಬರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಇನ್ನೆಷ್ಟು ಮಂದಿಗೆ ಹೀಗೆ ವಂಚಿಸಿದ್ದಾರೆ ಅಂತ ತನಿಖೆ ನಡೆಸಲಾಗುತ್ತಿದೆ.
ನೀರು ಯೋಜನೆಗೆ ಅಳವಡಿಸಲು ರಸ್ತೆ ಬದಿ ಇರಿಸಿದ್ದಂತಹ ಪೈಪಿಗೆ ಬೆಂಕಿ ತಗುಲಿ ಸುಟ್ಟು ಕರಕಲಾದ ಘಟನೆ ಕಲಬುರಗಿ ನಗರದ ಬಸವೇಶ್ವರ ನಗರ ಕಾಲೋನಿಯಲ್ಲಿ ನಡೆದಿದೆ. ನಿರಂತರ ನೀರಿನ ಯೋಜನೆಗಾಗಿ L&T ಕಂಪನಿಯ ಪೈಪ್ಗಳನ್ನು ರಸ್ತೆ ಬದಿ ಇರಿಸಲಾಗಿತ್ತು. ಪೈಪ್ ಇರಿಸಿದ ಪಕ್ಕದಲ್ಲಿಯೇ ಕಸ ಸುರಿಯುವ ತಿಪ್ಪೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಬೆಂಕಿಯು ನೀರಿನ ಪೈಪ್ಗೆ ತಗುಲಿ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ 5ಕ್ಕೂ ಹೆಚ್ಚು ಪೈಪುಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತ ಮೇವಿನ ಬಣವೆಗೆ ಬೆಂಕಿ ತಗುಲಿ ಹೊತ್ತಿ ಉರಿದ ಘಟನೆ ಬೆಳಗಾವಿ ತಾಲೂಕಿನ ರಾಜಹಂಸಗಡದ ಹೊರವಲಯದ ಜಮೀನಿನಲ್ಲಿ ನಡೆದಿದೆ. ಪ್ರಕಾಶ್ ಎಂಬ ರೈತರಿಗೆ ಸೇರಿದಂತಹ ಭತ್ತದ 2 ಬಣವೆಗಳು, 30 ಚೀಲ ಭತ್ತ, ಕಡಲೆಕಾಯಿ ಸಿಪ್ಪಿಯ ಬಣವೆಗಳು ಬೆಂಕಿಗೆ ಸುಟ್ಟು ಕರಕಲಾಗಿವೆ. ಈ ಸಂಬಂಧ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳು ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಸಂಬಂಧ ತನಿಖೆ ನಡೆಸಿರುವ ಎಸ್ಐಟಿ ಟೀಮ್ ಪ್ರಕರಣ ಸಂಬಂಧ 22,000 ಪುಟಗಳ ಚಾರ್ಜ್ ಶೀಟ್ ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈ ದೋಷಾರೋಪ ಪಟ್ಟಿಯಲ್ಲಿ ಮತಗಳು ಆರೋಪ ದೃಢವಾಗಿದ್ದು, ಇದರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರನ ಪಾತ್ರ ಇರುವ ಬಗ್ಗೆ ದೋಷಾರೋಪದಲ್ಲಿ ಉಲ್ಲೇಖಿಸಿದೆ. ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮೊಬೈಲ್ ನಂಬರ್ಗೆ ಒಟಿಪಿ ಕಳುಹಿಸಿ ಆ ಒಟಿಪಿ ಬಳಸಿ ಲಾಗಿನ್ ಐಡಿ ಬಳಕೆ ಮಾಡಲು ಪಾಸ್ವರ್ಡ್ ಬಳಸಿರುವುದು, ಲಾಗೌಟ್ ಸಮಯದ ಮಿತಿ ನಿಗದಿಯಾಗದಿರುವ ಅಂಶ ಗೊತ್ತಾಗಿರುತ್ತೆ. ಅನಿಯಮಿತ ಅರ್ಜಿಗಳನ್ನು ಸಲ್ಲಿಸಬಹುದಾದ ಅಂಶ ಪತ್ತೆಯಾಗಿ ಮತದಾರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು ಅನ್ಯ ಮೊಬೈಲ್ ನಂಬರ್ ಬಳಕೆ, ಮೂಲ ಮತದಾರರಿಗೆ ಅರ್ಜಿ ಸಲ್ಲಿಕೆಯಾದ ಬಗ್ಗೆ ಮಾಹಿತಿ ನೀಡಿರಲ್ಲ. ಯಾವುದೇ ಸಂದೇಶ ರವಾನೆಯಾಗದಿರುವ ಅಂಶವೂ ಬಯಲಾಗಿದೆ. ಹಾಸನದಲ್ಲಿ ಲಾರಿ ಡಿಕ್ಕಿಯಾಗಿ ಕೆಎಸ್ಆರ್ಟಿಸಿ ಅಧಿಕಾರಿ ಶಕುನೇಗೌಡ ಸಾವು ಪ್ರಕರಣ ಟ್ವಿಸ್ಟ್ ಪಡ್ಕೊಂಡಿದೆ. ಪಡಿತರ ಅಕ್ಕಿ ಕಳ್ಳ ಸಾಗಣೆ ಮಾಡುವಾಗ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಕೆಎಸ್ಆರ್ಟಿಸಿ ಅಧಿಕಾರಿ ಸಾವನ್ನಪ್ಪಿರುವುದಾಗಿ ಆರೋಪ ಮಾಡಲಾಗಿದೆ. ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಪಡಿತರ ಅಕ್ಕಿ ಕಳ್ಳ ಸಾಗಣೆ ಮಾಡಲಾಗ್ತಿತ್ತು ಅಂತ ಶಂಕಿಸಲಾಗಿದೆ. ಪೊಲೀಸರು ಲಾರಿ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಲಾರಿಯಲ್ಲಿ ಪಡಿತರ ಅಕ್ಕಿ ಇರುವುದು ಪತ್ತೆಯಾಗಿದೆ. ಕೂಡಲೇ ಆಹಾರ ಇಲಾಖೆ ಹಾಗೂ ತಹಶೀಲ್ದಾರ್ಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಈ ವೇಳೆ ಬೇರೆ ಅಕ್ಕಿ ಜೊತೆ ಅಕ್ರಮವಾಗಿ ಪಡಿತರ ಅಕ್ಕಿ ಕಳ್ಳಸಾಗಣೆ ಮಾಡ್ತಾ ಇದ್ದು ಪತ್ತೆಯಾಗಿದೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಖಾಕಿ ಡ್ರೆಸ್ನಲ್ಲಿ ಬಸ್ ತಡೆಯಲು ಮುಂದಾದ ವೇಳೆ ಹೆದರಿದ ಲಾರಿ ಚಾಲಕ ವಾಹನ ತಪಾಸಣೆ ಮಾಡಿದರೆ ಸಿಕ್ಕಿಬೀಳುವ ಆತಂಕದಲ್ಲಿ ವೇಗವಾಗಿ ವಾಹನ ಚಲಾಯಿಸಿದ್ದು, ಈ ವೇಳೆ ಈ ಅನಾಹುತ ನಡೆದಿದೆ ಅಂತ ಶಂಕಿಸಲಾಗಿದೆ. ಡಿಕ್ಕಿ ಹೊಡೆದು ಆತಂಕಗೊಂಡ ಲಾರಿ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ನಿನ್ನೆ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು, ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಚಾಲಕನ ಪತ್ತೆಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಚೋಳಗೆರೆ ಗ್ರೇಸಲ್ಲಿ ಇದಾಗಿತ್ತು, ಅಪಘಾತ ಆಗಿತ್ತು. ಅದು ಲಾರಿನ ಪೊಲೀಸ್ನವರು ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತಗೊಂಡು ನಮಗೆ ಇದು PDS ಅಕ್ಕಿನೋ ಅಥವಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬಂದು ಚೆಕ್ ಮಾಡಿದಾಗ ಅದು ಹಿಂದ್ಗಡೆ ಬಾಯ್ಲ್ಡ್ ರೈಸ್ ಇದೆ, ಮುಂದ್ಗಡೆ ಕೆಲವು ಅಕ್ಕಿ ಮೇಲ್ನೋಟಕ್ಕೆ PDS ಅಂತ ಕಂಡು ಬರ್ತಿದೆ.